ಇದು ವರ್ಕೌಟ್ ಆಗುತ್ತೆ. ಇದನ್ನೇ ಮೇಂಟೈನ್ ಮಾಡ್ಕೊಳ್ಳಿ. ಎಂದೆಂದೂ ಇದನ್ನ ಅಗಲಿಸಬೇಡ್ರಿ. ಇದನ್ನ ಡಿಪಾರ್ಟ್ ಮಾಡಬೇಡಿ. ಹೌದಾ? ಇದೇ ಭಾವನೆಯಿಂದ ಹೋಗಿ ಗುರುಗಳ ಕಡೆ ಹೋಗಿನೇ ಹೇಳಿದ್ರಲ್ಲ ಅವರು ಇನ್ನು ನೋಡಿ ಸಾಕಷ್ಟು ಬಂದಿದಾರ, ಎಲ್ಲರೂ ಬರ್ತಾರ. ಅವ್ರು ಕೇಳಿದ್ರೆ ತಂದು ಹೊಡೆದು ಕೂರ್ತೀನಿ. ಹೌದಾ? ಒಬ್ಬೊಬ್ರದ್ದು ಕತೆ ದೊಡ್ಡ ಒಂದು ಕಾದಂಬರಿ, ಒಂದು ಸಿನಿಮಾ. ಹೌದಾ? ಕೆಲವೊಮ್ಮೆ ವಿಲನ್ ಹೀರೋ ಬೇರೆ ಬೇರೆ ಇರ್ತಾರ. ಹೌದಾ? ಕೆಲವೊಮ್ಮೆ ವಿಲನ್ನು ಹೀರೋ ಅವರಾಗಿರ್ತಾರ, ಇವರೇ ವಿಲನ್ನು ಇವರೇ ಹೀರೋ ಆಗಿರ್ತಾರೆ. ಹೌದಾ? ದುರುಕ ಪಾತ್ರ ಮಾಡ್ತಾರ. ಹಂಗಿರ್ತದೆ ಬದುಕೊಂಡು ಭಾಳ ಇರ್ತದೆ. ಬಟ್ ಏನೇ ಆಗಲಿ ಸಾಧನಾ ಬಲದಿಂದ ಅದು ಇದು ಮಾಡ್ಬೋದು. ಓಕೆ, ಈಗ ತಂತ್ರ ಯೋಗ ಶಿಬಿರ ತಂತ್ರ ಯೋಗ ಅಂತಂದು ಇದು ತಂತ್ರ ಅನ್ನೋದೇನಪ್ಪ, ಈಗ ನಾವು ಇಂಜಿನಿಯರ್ ಬರ್ತಾರಲ್ಲ, ತಾಂತ್ರಿಕ ವಿದ್ಯಾಲಯ ಅಂತೀರಿ, ಗೊತ್ತದ? ತಾಂತ್ರಿಕ ವಿದ್ಯಾಲಯ ಅಂತೀವಿ. ಓಕೆ, ತಂತ್ರ ಅನ್ನೋದು ಒಂದು ಸಾಧನಾ ಮಾರ್ಗ. ಹೌದಾ? ಮಂತ್ರ ಯಂತ್ರ ತಂತ್ರ ಅಂತ ಬರ್ತದೆ. ಮಂತ್ರ ಯಂತ್ರ ತಂತ್ರ. ಮಂತ್ರ ಅನ್ನೋದು ಏನಪ್ಪ ಒಂದು ತಿಳ್ಕೊಳ್ಳಿ. ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವ ಒಂದು ಶಬ್ದವನ್ನು ಪದೇ 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 ಹೇಳ್ತಿರೋ ಅದು ಮಂತ್ರ ಸ್ವರೂಪ ಆಗಿರ್ತದೆ. ಹೌದಾ? ವಾಲ್ಮೀಕಿ ಅಂತಕ್ಕಂಥ ಮೊದಲು ಬೇಡ ಇದ್ದ ವಾಲ್ಮೀಕಿ ಆದ. ನಾರದರು ಬಂದ ಅವನಿಗೆ ನೀನು ಮಾಡೋ ಕೆಲಸ ಬಿಟ್ಬಿಡು, ನೀನು ಅಧ್ಯಾತ್ಮ ಮಾರ್ಗಕ್ಕೆ ಬಾ ಅಂತಂದ್ರು. ಶ್ರೀರಾಮನಾಮನ ಜಪಿಸು ಅಂತಂದ್ರು. ರಾಮ ಅನ್ನು ಅಂದ್ರು, ಅನ್ಲಿಕ್ಕೆ ಬರಲಿಲ್ಲ. ಅವಾಗ ಮರ ಅನ್ನೋದು ಇದು ಏನಂತ ಕೇಳಿ, ಮರ ಅನ್ನೋದು ಮರನ ನನಗೆ ಬರ್ತೀರ ಅನ್ನು ಅಂತಂದು ಮರ 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 ಅನ್ಕೊಂತ ಹೋದ. ರಾಮ ರಾಮ ಅವನು ಮರ ಅಂದ, ಬಟ್ ರಾಮ ಆಯ್ತು. ಕನಕದಾಸರು ವ್ಯಾಸರಾಯರ ಕೂಡ ಇದ್ದಾಗ ಎಲ್ಲರಿಗೂ ಕೊಡ್ತಾರೆ. ಬಟ್ ಕನಕದಾಸರು ಹಿಂದುಳಿದ ವರ್ಗವಾಗಿದ್ದಾರಲ್ಲ, ಕುರುಬ ಇದ್ದಾರಲ್ಲ, ಅದಕ್ಕೆಲ್ಲ ಬ್ರಾಹ್ಮಣ ಮಠಗಳಿದ್ರು, ಅವ್ರು ಸೇರ್ಕೊಂತಿದ್ದಿಲ್ಲ. ಹೌದಾ? ಅವ್ರಿಗೆ ಎಲ್ಲರಿಗೂ ದೀಕ್ಷೆ ಕೊಟ್ಟರು. ನಿಮಗೆ ಹಿಂದಂಗೆ. ಹೌದಾ? ಅವ್ರಿಗೆ ದೀಕ್ಷೆ ಬೇಕಾಗಿತ್ತು, ಮಂತ್ರ ಬೇಕಾಗಿತ್ತು. ಗುರುಗಳ ಅವ್ರಿಗೆಲ್ಲ ಕೊಟ್ಟಿಲ್ಲ. ನರ್ವದ್ ಮಂತ್ರ ಹೋಗಲೇ ಪಾನ ಅಂದ್ಬಿಟ್ಟು ಏನಂದ್ರು ಅವರು, ಹೋಗಲೇ ಪಾನ ಅಂದ್ಬಿಟ್ಟು. ಇವ ಎಷ್ಟು ಮುಗ್ದಿರೋ ಗೊತ್ತು. ಹೌದಾ? ಹೋಗಲೇ ಕೋನ ಅಂದ್ರೆ ಕೂಡ ಕೋನ ಕೋನ ಅಂತ ಶಬ್ದ ಕೊಟ್ಟರು ಗುರುಗಳು ಅಂತಂದ್ರೆ. ಇವ ಹೋಗಿ ಕುತ್ಕೊಂಡು ಕೋನ 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 ಅನ್ಕೊಂಡು ಕೋನ ಅಂತ ಕುಂತು ಸಿದ್ಧಿ ಆಯ್ತು. ಯಮಧರ್ಮ ಬಂದ ಪ್ರತ್ಯಕ್ಷ ಕಂದಾನಿಗೆ ಏನ್ ಬೇಕು ಅಂತ ಕೋನ ಅಂದದ್ದಕ್ಕೆ. ಹಾಗೆ ಶಬ್ದಕ್ಕೆ ಅರ್ಥ ಇರ್ಲಿ ಬಿಡ್ಲಿ, ಶಬ್ದಗಳು ಏಕಾಕ್ಷರ, ದ್ವ್ಯಕ್ಷರ, ತ್ರ್ಯಕ್ಷರ, ಚತುರ್ಥಾಕ್ಷರ, ಪಂಚಾಕ್ಷರ, ಷಟಾಕ್ಷರ, ಸಪ್ತಾಕ್ಷರ, ಅಷ್ಟಾಕ್ಷರ, ಈ ಥರದ ಮಂತ್ರಗಳು ಬರ್ತಾವೆ. ಏಕಾಕ್ಷರ ಮಂತ್ರ ಓಂ, ದ್ವಕ್ಷರ ಮಂತ್ರ ಶಿವ. ಬರೀ ಶಿವ 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 ಅನ್ರಿ. ಮಾತಿದ್ರೆ ಶಿವ ಅನ್ರಿ, ಮಾತಿದ್ರೆ ಶಿವ ಅನ್ರಿ, ಮಾತಿದ್ರೆ ಶಿವ ಅನ್ರಿ. ಓಂ ಶಿವ ಅನ್ರಿ, ಓಂ ನಮಃ ಶಿವಾಯ ಅಂದ್ರೆ ಬರೀ ನಮಃ ಶಿವಾಯ ಅಂದ್ರೆ ಪಂಚಾಕ್ಷರ, ಓಂ ನಮಃ ಶಿವಾಯ ಅಂದ್ರೆ ಇದು. ಮತ್ತೆ ಬೀಜ ಮಂತ್ರಗಳು ಸೇರಿಸ್ಕೊಂಡ್ರೆ ಹೇಳಿದ್ನಲ್ಲ, ಆಂ ಕ್ಷಂ ಓಂ ನಮಃ ಶಿವಾಯ. ಅದ್ಭುತ. ಅದಕ್ಕೆ ನೀವೊಂದು ಪ್ರಶ್ನೆ ಆಗ್ತದೆ, ಎಷ್ಟೋ ವಿಚಾರವಾದಿ ಅದ್ರಿ, ಏನ್ರಿ ಮಂತ್ರದಿಂದ ಮಾನ್ಕ ಉದುರುತ್ತೇನೋ, ನಾವು ಉದುರಿಸಿ ತೋರಿಸ್ಲಿ. ಮಂತ್ರದಿಂದ ಮಳೆ ಬರ್ತದ, ಮಂತ್ರದಿಂದ ಅಗ್ನಿ ಇದ್ದಕ್ಕಿದ್ದಂತೆ ಹತ್ತದ. ಇದನ್ನ ಮಾಡ್ಯಾರ, ನಾ ಮಾಡಿದಲ್ಲ. ದೀಪಕ ರಾಗ ಅಂತ ಬರ್ತದೆ. ದೀಪಕ ರಾಗ ಹಾಡಿದ್ರಪ್ಪ ಅಂತಂದ್ರೆ ಜ್ಯೋತಿ ತಾನೇ ತಾನೇ ಹತ್ತಿದ್ರು. ಪರ್ಜನ್ಯ ರಾಗ ಅಂತ ಬರ್ತಿತ್ತು, ಮೇಘ ಮಲ್ಲಾರ ಅಂತ ಬರ್ತಿತ್ತು. ಆ ಮೇಘ ಮಲ್ಲಾರ ಅಂತಂದ್ರೆ ಮೇಘ ಮಲ್ಲಾರ ಹಾಡಿರಂತ ಮುಗಿದು ಹೊತ್ತು ಇದು ಮೋಡಗಳೇ ಇಲ್ಲದ ಆಕಾಶದೊಳಗೆ ಮೋಡಗಳು ಬಂದು ಮೈಸೂರಿಗೆ ಅದು ಇದಕ್ಕೇನು ಹೇಳ್ತೀವಿ ಶಕ್ತಿ. ಅದ್ಭುತ ಅದು. ಅದಕ್ಕೆ ಒಂದು ಮಾತು ಬರ್ತದೆ, ಇದನ್ನ ಲಕ್ಷ್ಯ ಕೊಟ್ಟು ಕೇಳಿ, ಇದನ್ನ ಕೇಳಿರ್ಬೇಕು ನೀವೆಲ್ಲರೂ. ದೇವಾಧೀನಂ ಜಗತ್ ಸರ್ವಂ, ದೇವಾಧೀನಂ ಜಗತ್ ಸರ್ವಂ. ಈ ಜಗತ್ತೆಲ್ಲವೂ ದೇವರ ಆಧೀನದಾಗದ. ನಿಮ್ಮ ಆಧೀನದಾಗ ಐತೆ ಮತ್ತೆ ಇಲ್ಲ. ಈ ಜಗತ್ತೆಲ್ಲವೂ ದೇವರ ಆಧೀನದಾಗದ. ದೇವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ದೈವತಃ. ನೋಡ್ರಿ, ಇಡೀ ಜಗತ್ತು ದೇವರ ಆಧೀನದಾಗದ. ಈ ದೇವರುಗಳು ಮಂತ್ರದ ಆಧೀನದಾಗದಾರಂತ. ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ಉಪನಿಷತ್ತಿನ ಮತ್ತು ವೇದಗಳ ಶ್ಲೋಕದೊಳಗ ಮಂತ್ರಾಧೀನಂ ದೈವತಃ.
ಹೌದಾ? ಮುಂದ ತೇ ಮಂತ್ರ ತೇ ಯಾರು ಹೇಳಿದ್ರು ನೀವಲ್ಲ. ತೇ ಮಂತ್ರ ಬ್ರಾಹ್ಮಣಾಧೀನ, ತೇ ಮಂತ್ರ ಬ್ರಾಹ್ಮಣಾಧೀನಾಶ್ಚ ತಸ್ಮಾತ್. ಹೌದಾ? ಏನಪ್ಪ ಮಂತ್ರ? ತಸ್ಮಾತ್ ಬ್ರಾಹ್ಮಣ ದೇವತಾ. ಎಷ್ಟು ಅದ್ಭುತ ಅದ. ಇದನ್ನ ಒಂದು ನೆನಪಿಟ್ಬಿಡ್ರಿ. ದೇವತೆಗಳು ಇಡೀ ಜಗತ್ತೇ ದೇವತೆಗಳ ಇದ್ರೊಳಗದ ಆಧೀನದಾಗದ. ಮಂತ್ರದ ಆಧೀನರು ದೇವತೆಗಳು. ಮಂತ್ರ ಹೇಳ್ಸಕ್ ಓಡಿ ಬರ್ತಾರ. ಮಂತ್ರ ಹೇಳಿರದ ದೇವತೆಗಳು ಓಡಿ ಬರ್ತಾರ. ಕಾಲಿಂಗ್ ಬೆಲ್ ಇದ್ದಂಗದು. ಮಂತ್ರ ಅನ್ನೋದು ದ ಬ್ರಿಡ್ಜ್ ಬಿಟ್ವೀನ್ ಭಕ್ತ ಅಂಡ್ ಗಾಡ್. ಡಿವೋಟಿ ಅಂಡ್ ಗಾಡ್ ನಡುವೆ ಬ್ರಿಡ್ಜ್ ಇದ್ದಂಗ ಅದು. ಕೂಡಿಸ್ತದ. ನನಗ ದೇವರಿಗೆ ಕೂಡಿಸ್ಕೊಡೋದು ಮಂತ್ರ. ಕನೆಕ್ಷನ್ ಕೊಡೋದು. ನೆನಪಿಡೋದು. ಹೌದಾ? ಮಂತ್ರಾಧೀನಂ ದೈವತಃ ತೇ ಮಂತ್ರ ದೇವತಾ ಇದು ಬ್ರಾಹ್ಮಣಾಧೀನ ತಸ್ಮಾತ್ ಬ್ರಾಹ್ಮಣ ದೇವತಾ. ಅದಕ್ಕೆ ಬ್ರಾಹ್ಮಣರು ದೇವತೆಗಳು. ಇದೊಂದು ಪ್ರಶ್ನೆ ಬರ್ತದ. ಏನ್ ಬರ್ತದ? ಬ್ರಾಹ್ಮಣ ಇವತ್ತು ಬ್ರಾಹ್ಮಣರ ಬಗ್ಗೆ ಭಯಂಕರ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರ. ನಮ್ಮಲ್ಲಿ ಚತುರಾಶ್ರಮಗಳು ಬರ್ತಾವ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವನ್ನ ಏನ ತಿಳ್ಕೊಂಡ್ರ ಮಂದಿ? ಈಗ ನೀವೇ 4 ಆಶ್ರಮ ನಿಮ್ಮಲ್ಲ ಅದಾವ. ಹೂ ಇಸ್ ಬ್ರಾಹ್ಮಣ್? ಒನ್ ಹೂ ನೋಸ್ ಬ್ರಹ್ಮನ್ ಇಸ್ ಕಾಲ್ಡ್ ಬ್ರಾಹ್ಮಣ. ಯಾರು ಬ್ರಹ್ಮನನ್ನ ಅರಿತವರ ಅವ ಬ್ರಾಹ್ಮಣ. ನೀವು ತಿಳ್ಕೊಂಡ್ರಿ ಜನಿವಾರ ಹಾಕೊಂಡು ಅವರೇ ಬ್ರಾಹ್ಮಣ ತಿಳ್ಕೊಂಡ್ರಿ, ಜುಟ್ಲ ಬಿಟ್ಕೊಂಡು ಬ್ರಾಹ್ಮಣ ಅದು ಅಲ್ಲ. ಒನ್ ಹೂ ನೋಸ್ ಬ್ರಹ್ಮನ್ ಈಸ್ ಕಾಲ್ಡ್ ಬ್ರಾಹ್ಮಣ. ಹೌದಾ? ನೀವು ಬ್ರಹ್ಮಣನ ಅರಿದ್ರೆ ನೀವು ಬ್ರಾಹ್ಮಣರಾಗ್ತೀರಿ. ಹೌದಾ? ನೀವು ಒಬ್ಬ ವ್ಯಾಪಾರಿಗಳಾಗ್ತೀರಪ್ಪ. ನೀವು ಬಿಸಿನೆಸ್ ಮಾಡ್ತೀರಿ, ನೀವು ವ್ಯಾಪಾರಿ. ವೈಶ್ಯ. ಹೌದಾ? ಬ್ರಾಹ್ಮಣ, ಕ್ಷತ್ರಿಯ. ಏನಾರ ಕೆಟ್ಟದಾತು ಅದಕ್ಕೆ ಪ್ರಿಟೆಂಡ್ ಮಾಡ್ತೀರಿ. ಹೌದಾ? ಅದು ವಿರೋಧ ಮಾಡ್ತೀರಿ. ಅವಾಗ ನೀವು ಕ್ಷತ್ರಿಯ ಹಾಕ್ತೀರಿ. ಮತ್ತೆ ನಿಮ್ಮ ಮನೆ ಕಸ ಹುಡುಕ್ತೀರಿ, ನಿಮ್ಮ ಮನೆ ಸ್ವಚ್ಛ ಮಾಡ್ತೀರಿ, ಗ್ಲಾಸ್ ಒರೆಸ್ತೀರಿ. ಯು ಹ್ಯಾವ್ ಬಿಕಮ್ ಶೂದ್ರ. ಇದು ಬೇರೆ ಅರ್ಥ. ನೀವೇ ಬ್ರಾಹ್ಮಣ, ನೀವೇ ಕ್ಷತ್ರಿಯ, ನೀವೇ ವೈಶ್ಯ, ನೀವೇ ಶೂದ್ರದಲ್ಲಿ. ಹೌದಾ? ನೀವು ಮುಂದೆ ಹಿಂದೆ ಕುಂತವ್ರು ಶೂದ್ರ ಅಂದ್ರೆ ನೀವು ಅಲ್ಲಿ ಯಾರೊಬ್ರು ಹಿಂದೆ ಕೊಡಬೇಕಲ್ಲ. ಯಾರು ಹಿಂದೆ ಕೊಡ್ಬೇಕು, ಯಾರು ಮುಂದೆ ಕೊಡ್ಬೇಕಲ್ಲ. ಅದಕ್ಕೆ ತಪ್ಪು ಕಲ್ಪನಾ ಅದಾವ. ನಾವೇ ಬ್ರಾಹ್ಮಣ, ನಾವೇ ಕ್ಷತ್ರಿಯ, ನಾವೇ ವೈಶ್ಯ. ಹೌದಾ? ಒನ್ ಹೂ ನೋಸ್ ಬ್ರಾಹ್ಮಣ್ ಈಸ್ ಕಾಲ್ಡ್ ಬ್ರಾಹ್ಮಣ. ಮತ್ತು ಆ ಬ್ರಾಹ್ಮಣನ ಅರಿತಾವ ಬ್ರಾಹ್ಮಣ ಅಂದ್ರ ಬ್ರಾಹ್ಮಣ ದೇವತಾ. ಇವತ್ತು ನಿಮಗೆ ಗೊತ್ತಿರಲಿ, ಯಾವುದೇ ಜಾಬ್ಗಿಂತ ಇವತ್ತು ಇಂಜಿನಿಯರ್ಸ್ ಎಷ್ಟು ಗಳಿಸ್ತಾರ? 1 ಲಕ್ಷ 2 ಲಕ್ಷ ಕಳಿಸ್ತಾರೆ. ಅಮೇರಿಕದಾಗ ಹೋಗ್ರಿ, ಪೂಜಾರಿಗಳು ಬ್ರಾಹ್ಮಣರು 15 ಲಕ್ಷ 20 ಲಕ್ಷ ಕಳಿಸ್ತಾರೆ ತಿಂಗಳಿಗೆ. 15-20 ಲಕ್ಷ. ಹೈಯೆಸ್ಟ್ ಪೇಡ್ ಸರ್ವೆಂಟ್ ಯಾರಪ್ಪ ಅಂದ್ರೆ ಪೂಜಾರಿಗಳಾಗಿದೆ ಅಮೇರಿಕಾದಾಗ. ಹೈಯೆಸ್ಟ್. ನೆಕ್ಸ್ಟ್ ಬಿಕಮ್ಸ್ ಡಾಕ್ಟರ್ಸ್. ಅಮೇರಿಕಾದೊಳಗ ಹೈಯೆಸ್ಟ್ ಪೇಡ್. ಅಲ್ಲಿ ಬರೀ ಅರ್ಚಕ ವೃತ್ತಿ ಮಾಡಿ ಇಲ್ಲೇ 135 ಕೋಟಿ ರೂಪಾಯಿದೊಳಗೆ ಬೆಂಗಳೂರಾಗ ಅಲ್ಲಿ ಒಬ್ರು ಅರ್ಚಕರ ಮನೆಗೆ ಇದ್ರ ಕಟ್ಸಾರ ಗುಡಿ. 135 ಕೋಟಿ ಖರ್ಚು ಮಾಡಿ. ಒಟ್ಟು ಯಾರು ಕಟ್ಸೋದಕ್ಕಾಗತ್ತೆ? ಯಾಕಂದ್ರೆ ಬ್ರಾಹ್ಮಣಿಗೆ ಅಷ್ಟು ಕಿಮ್ಮತ್ತದ. ಬ್ರಾಹ್ಮಣರಿಗೆ ಅಷ್ಟು ಕಿಮ್ಮತ್ತದ. ಹೌದಾ? ಮಂತ್ರಗಳ ಅಷ್ಟು. ಬ್ರಾಹ್ಮಣ ಅಂದ್ರೆ ಮಂತ್ರ ಅಂತ ಹೇಳ್ತಾರ. ಬ್ರಹ್ಮಣನ ಅರ್ಥ ಬಿಡ್ರಿ, ಬರೇ ಮಂತ್ರಗಳು. ನಿಮಗಂತೂ ಮಂತ್ರ ಬರೋದಿಲ್ಲ. ಹೌದಾ? ಹುಟ್ಟಿರೋದು ಮಂತ್ರ ಅನ್ಬೇಕು, ಸತ್ತಿರೋದು ಮಂತ್ರ ಅನ್ಬೇಕು, ಗಾರ್ಬಿಗೆ ಯಾವುದು ಮಕ್ಕಳು ಬರ್ತ್ಡೇ ಬಾಳಕ್ ಬಂದು ಮಂತ್ರ ಅನ್ಬೇಕು, ಹೊಟ್ಟಿಲಾದ್ರೆ ಮಂತ್ರ ಅನ್ಬೇಕು. ಎಲ್ಲ ಮಂತ್ರ ಅನ್ಬೇಕಲ್ಲ. ಮಂತ್ರ ನನಗೆ ಗೊತ್ತಿಲ್ಲ, ಹೆಂಗೆ ಉಚ್ಚಾರ ಮಾಡೋಕೆ ಗೊತ್ತಿಲ್ಲ, ಯಾವ ಸದಗಳು ಹೇಳ್ಬೇಕು ಗೊತ್ತಿಲ್ಲ, ಯಾವ ವೇದ ಸದಗಳು ಹೇಳ್ಬೇಕು ಗೊತ್ತಿಲ್ಲ. ಅದಕ್ಕೆ ಕಲ್ತವ್ರು ಬ್ರಾಹ್ಮಣರು. ಅದಕ್ಕೆ ಬ್ರಾಹ್ಮಣ ದೇವತಾ ಇತ್ತು. ಅವರಲ್ಲಿ ದೇವತೆಗಳ ಪುರುಷನ ಕಾಣ್ತೀವಿ ನಾವು. ಗೊತ್ತಿಲ್ಲ. ನರೇಂದ್ರ ಮೋದಿ ಸಹಿತ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾರೆ. ಕಾಶಿಗೆ ವಿಶ್ವನಾಥ್ ಹೋಗ್ತಾರೆ, ಆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾರೆ. ದೇಶದ ಅತ್ಯುನ್ನತ ವ್ಯಕ್ತಿ ಸಲಾಂ ಹೊಡಿತಾನೆ. ಮೊನ್ನೆ ಉಡುಪಿಲಿ ನಮಸ್ಕಾರ ಮಾಡಿದ್ರಲ್ಲ, ಉಡುಪಿಲಿ ನಮಸ್ಕಾರ ಅವ್ರಿಗೆ ಮಾಡಿದ್ರಲ್ಲ, ಬಾಗ್ಲೇಬೇಕು ಬರೀ. ಯಾಕಂದ್ರೆ ಅವ್ರ ಪಂಡಿತರದಾರ. ದೇವತಾಧೀನ. ಹೌದಾ? ಬ್ರಾಹ್ಮಣ ದೇವತಾ. ಅವ್ರ ಕೈಯಾಗ ಅವ್ರ ದೇವತಾ ಸಾಕ್ಷಾತ್ ದೇವತೆಗಳಿದ್ದಂಗ. ಅದಕ್ಕೆ ದೇವ್ರ ಪೂಜೆ ಮಾಡ್ತಾರೆ ಅವರು. ಅದಕ್ಕೆ ಬೇರೆಯವ್ರೊಬ್ರು ಕಾಮೆಂಟ್ ಹಾಕಿದ್ರು, ಮೌಢ್ಯ ಆಡಳಿತ ಮಾಡ್ತದೆ ಹಾಕ್ತಾರೆ. ಆಗ ಅಷ್ಟು ಮಂತ್ರಿಕ ಮತ್ತು ಬ್ರಾಹ್ಮಣರಿಗೆ ಅಷ್ಟು ಇದು. ಬಟ್ ಇವರೆಲ್ಲ
ಬಡ್ಕೊಳ್ಬೇಕಾರೆ ಬ್ರಾಹ್ಮಣರಂತಂದ್ರೆ ಜೀನ್ಸ ಹಂಗದ ರೀ. ಸರ್ಕಾರ ಇವೆಲ್ಲ ಪ್ರಯತ್ನ ಮಾಡ್ತದ, ಮುಂದೆ ತರಬೇಕು, ದಲಿತರು ಮುಂದೆ ತರಬೇಕು, ಅವ್ರ ಮುಂದೆ ತರಬೇಕು. ಬಟ್ ಮುಂದೆ ಹೆಂಗೆ ತರ್ತೀರಿ ನೀವು? ನಿಮ್ಗೊಂದು ಬುದ್ಧಿ ಇಲ್ಲ, ಹೌದಾ? ಯಾರೋ ಒಬ್ಬರ ಹಿಂದುಳಿದ ಜಾತಿ ನಾ ಬೈ ಇವರು CM ಬ್ರಾಹ್ಮಣ ಹೇಳಿದಂಗೆ ಎಲ್ಲ ಬ್ರಾಹ್ಮಣ ಜುಟ್ಟು ನಗದೆಲ್ಲ ಇನ್ನೂ ತನಕ ಬೇಕಾದ ಬಡ್ಕೊಳ್ಳಿ ಅವರು. ಯಾಕಂದ್ರೆ ಅವ್ರು ತಲೀರಿ, ಅವ್ರು ಹಂಗದ ತಲಿಯೋದು. ಅಷ್ಟು ರಿಸನಿಂಗ್ ಪವರ್ ನಿಮ್ಗೆ ಬರೋದಿಲ್ಲ. ನೀವು ಹೈಯೆಸ್ಟ್ ಪೋಸ್ಟಾಗಿ ಇರ್ಬೋದು, ಬಟ್ ನಿಮ್ಗೆ ಬುದ್ಧಿ ಇಲ್ಲ. ಗೊತ್ತಾ? ಕಾರಣ ಇದು ಮಂತ್ರ ಅನ್ನೋದು ಏನಪ್ಪ ಅಂತಂದ್ರೆ ದೇವತಾ ಸ್ವರೂಪದ ಆ ಮಂತ್ರಗಳ ಉಚ್ಚಾರ, ಆ ಕಂಪನಗಳು ಬಹಳ ಮುಖ್ಯ. ಆ ಕಂಪನಗಳಿಂದ ಕೆಲಸ ಆಗ್ತದೆ, ಹೌದಾ? ಆ ವಿಶಿಷ್ಟ ವೈಬ್ರೇಷನ್ಸ್ ನಾ ಹೇಳಿದಿಲ್ಲ, ಫ್ರೀಕ್ವೆನ್ಸಿ, ಪ್ರತಿಯೊಂದಕ್ಕೂ ಫ್ರೀಕ್ವೆನ್ಸಿ, ಮಂತ್ರ ಫ್ರೀಕ್ವೆನ್ಸಿ ಇದು ಬಹಳ ಅದ್ಭುತದ ರೀ. ಈ ಮಂತ್ರ ಫ್ರೀಕ್ವೆನ್ಸಿಯನ್ನ ಇದು ಮಂತ್ರ ಫ್ರೀಕ್ವೆನ್ಸಿಯಿಂದ ಭೂಮಿಯ ಫ್ರೀಕ್ವೆನ್ಸಿಯನ್ನ ಕಂಟ್ರೋಲ್ ಮಾಡ್ತಾರೆ. ಮಂತ್ರದ ಫ್ರೀಕ್ವೆನ್ಸಿಯಿಂದ ಬ್ರಹ್ಮಾಂಡದ ಫ್ರೀಕ್ವೆನ್ಸಿಯನ್ನು ಕಂಟ್ರೋಲ್ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಷ್ಟು ಆಳದ ಮಂತ್ರದ್ದು. ಅದಕ್ಕೆ ಆ ಮಂತ್ರವನ್ನು ನಿಮ್ಮ ಮನಸ್ಸಿರಲಿ ಬಿಡಲಿ, ನಿಮ್ಮ ವೈಯಕ್ತಿಕ ಹಿತಕ್ಕಾಗಿ, ನಿಮ್ಮ ಸಂಕಟಗಳಿಗಾಗಿ, ಸಂಕಟ ಪರಿಹಾರಕ್ಕಾಗಿ ಅನ್ನಬೇಕಾ ಮಂತ್ರ ಆಯ್ತಾ? ಯಂತ್ರ ಅಂತ ಬರ್ತದ. ಇವತ್ತು ನ್ಯೂಮರಾಲಜಿ ಭಾಳ ಪವರ್ಫುಲ್ ಆಗ್ಯಾವ. ನಿಮ್ಮ ಮೊಬೈಲ್ ಹೆಂಗೆ ಇದು ಮಾಡಬೇಕು, ಮೊಬೈಲ್ ಯಾವ ಅಂಕಿ ಬರಬೇಕು, ನಿಮ್ಮ ಮನೆ ಬಾಗಿಲಿಗೆ ಯಾವ ಅಂಕಿ ಹಾಕಬೇಕು, ಹೌದಾ? ಇವರೆಲ್ಲ ನ್ಯೂಮರಾಲಜಿ ಭಯಂಕರ ಇದಾಗೈತೆ. ಬರೀ ಒಂದು ಶಬ್ದ ರೀ, ಬರೀ ಒಂದು ಅಂಕಿ ರೀ. ಮತ್ತೆ ಯಂತ್ರದೊಳಗೆ ಬರೋದು ಏನು? ಕುಬೇರ ಯಂತ್ರ ಅಂತ ಬರುತ್ತೆ, ಲಕ್ಷ್ಮಿ ಯಂತ್ರ ಅಂತ ಬರುತ್ತೆ, ವಶೀಕರಣ ಯಂತ್ರ ಅಂತ ಬರುತ್ತೆ. ಅದ್ರಾಗ ಏನಿಲ್ಲ, 6 ಕಾಣೆ ಬರ್ತಾವ. 6 ಕಣ್ಣದ್ರಾಗ ವಂ ಶಂ ಲಂ ಯಂ ಹಂ ರಂ ಇವ ಬರ್ತಾವ. ಅದ್ರಾಗ ಏನಿರ್ಬೇಕು? ಮತ್ತೊಂದು ವಶೀಕರಣ ಮಂತ್ರ ಬರ್ತದೆ, 22 72 9 10 13 8 9 ಬರ್ತಾವ ಅಂಕಿ. ಅದ್ರಾಗ ಏನಿರ್ಬೇಕು? ಅಂಕಿಯೊಳ ಶಕ್ತಿ ಅದು, ಶಬ್ದದೊಳ ಶಕ್ತಿ ಅದು, ಶಬ್ದದೊಳ ಶಕ್ತಿ ಅದ. ಆ ಶಬ್ದ ಹೆಂಗ್ ಬರ್ತದ? ಅದಕ್ಕೆ ಕೇಶರಾಜ ಮಣಿದರ್ಪಣ ಅಂತ ಬರ್ತದ. ಶಬ್ದಂ ಜನಯಿಸು ಗುಂ, ಶಬ್ದಂ ಜನಯಿಸು ಗುಂ ಕಹಳೆಯ ಪಾಂಗಿನ ಓಲ್. ಇಲ್ಲಿಂದ ಬರ್ತದ ಶಬ್ದ ಅದು. ನಾಭಿ ಇಂ ಜನಯಿಸು ಗುಂ ಅಂತ. ನಾಭಿ ಎಲ್ಲಿ ಹುಡ್ತದ? ಹುಡ್ತದ. ಓಂ ಅಂತೀರಿ, ಓಂ ಎಲ್ಲಿಂದ ಹುಡ್ತದ? ಇಲ್ಲಿಂದ ಹುಡ್ತದ. ಇಲ್ಲಿ ಬರ್ತದ, ಅದು ಆಕ್ಟಿವೇಟ್ ಆಗ್ತದ. ಇಲ್ಲಿ ಬರ್ತದ, ಎಂಡ್ ಆಗ್ತದ. ಎಷ್ಟು ಮಜಾ. ಅಂದ್ರೆ ಅಜ ಬ್ರಹ್ಮ, ಅಂದ್ರೆ ಅಜ ಬ್ರಹ್ಮ. ಇಲ್ಲಿ ಹುಡ್ತದ, ಇಲ್ಲಿ ಮೇಂಟೈನ್ ಆಗ್ತದ. ಉರಗ ಶಯನ ಮೇಂಟೈನ್ ಮಾಡೋರು ಯಾರು? ಉರಗ ಶಯನ. ಇಲ್ಲಿ ಬಂದು ಮಹೇಶ್ವರಿ ಕೆಲಸ ಏನು? ಎಂಡ್ ಮಾಡೋದು. ಬ್ರಹ್ಮ ವಿಷ್ಣು ಮಹೇಶ ಬಂದ್ರು ಎಲ್ಲರೂ. ಬ್ರಹ್ಮ ವಿಷ್ಣು ಮಹೇಶ್ ಬಂದ್ರು. ಇದಕ್ಕಿಂತ ವಿಚಿತ್ರ ಅಂದ್ರೆ ಅಂದ್ರೆ ಇದು ಆಕ್ಟಿವೇಶನ್ ಆಗುತ್ತೆ, ಅಂದ್ರೆ ಇದು ಆಕ್ಟಿವೇಶನ್ ಆಗುತ್ತೆ. ಲಂಗ್ಸ್ ಕ್ಲೀನ್ ಆಗುತ್ತೆ. ಬರೀ ಅಂದ್ರೆ ಉಸಿರು ತಗೊಳ್ಳೋದು, ಅನ್ನೋದು, ಉಸಿರು ತಗೊಳ್ಳೋದು, ಅನ್ನೋದು. ಬರೀ ಇದ್ರಲ್ಲಿ ಮುಚ್ಕೊಂಡು ಮತ್ತೆ 4 ಭಾಗ ಬರ್ತಾವ, 3.5 ಭಾಗ ಬರ್ತದ. ಈಗ ನೋಡಬೇಕಾದ್ರೆ ಪ್ರಾಕ್ಟಿಕಲಿ ಕಿಸೆ ಇದು ಕೈ ಹಿಡಿದಾಗ, ಕೈ ಇಟ್ಟು ಬರೇ ಏನು ಅನ್ನೋಂಗಿಲ್ಲ, ಅನ್ನೋದು. ಇಷ್ಟು ಕೈ ಹಿಡಿದ್ರೆ 2 ನಿಮಿಷ ಮಾಡ್ಬಿಡ್ರಿ. ಬ್ರಾಹ್ಮರಿ ಅಂತಾರ, ಬ್ರಾಹ್ಮರಿ ಅಂತಾರೆ. ಕೈ ಹಿಡ್ಕೊಳೋಣ ಎಲ್ಲರೂ. ಉಸಿರು ತಗೋರಿ, ಅನ್ರಿ. ಪ್ರತಿಯೊಂದು ವೈಬ್ರೇಷನ್ ಇರ್ತದೆ. ಮಾಡಿದಿಲ್ಲ ಅದು ಎಷ್ಟು ಶಾರ್ಪ್ ಆಗುತ್ತೆ ನಿಮ್ಮ ಬ್ರೈನ್. ಮಕ್ಕಳಿಗೆ ಅನಿಸ್ರಿ, ಬ್ರಾಹ್ಮರಿ ಮಕ್ಕಳಿಗೆ ಅನಿಸ್ರಿ, ಅವರ ಬ್ರೈನ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಮತ್ತೇನು ಮಾಡಬೇಕಾಗಿಲ್ಲ. ಸೊ ಮಂತ್ರಗಳಲ್ಲಿ ವೈಬ್ರೇಷನ್ಸ್ ಅದ, ಕಂಪನದ ಫ್ರೀಕ್ವೆನ್ಸಿ ಅದ. ಆ ಕಂಪನದಿಂದಲೇ ನಮಗೆ ನಾ ಹೇಳಿದ್ನಲ್ಲ, ಪ್ರತಿಯೊಂದು ಕಂಪನಗಳು ನಮ್ಮ ಕಂಪನಗಳು, ಪೃಥ್ವಿಯ ಕಂಪನಗಳು ಕೂಡ ಸಮೀಕರಣ ಆಗ್ತದೆ. ಅವಾಗ ಏಕತ್ರ ಆದಾಗ ನಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ. ನಮಗೆ ಕಷ್ಟ ಬರೋದು ಎಲ್ಲ ಈ ಫ್ರೀಕ್ವೆನ್ಸಿ ಕಮ್ಮಿ ಆದಾಗ, ಹೌದಾ? ಅವನ್ನ ನಾವು ಹೆಂಗೆ ಒಂದು ಹೊಟ್ಟೆ ನುಸುತ್ತಪ್ಪ ಅಂತಂದ್ರೆ ಇದು ಕ್ಯಾಲರಿ ಕಮ್ಮಿ ಆಗೈತಿ, ಇದು ಕಮ್ಮಿ ಆಗೈತಿ ಅಂತೇಳಿ ಅದು ತೊಗೊಂಡಾಗ ಇದಾಗತ್ತಲ್ಲ. ಯಾರು ಹೇಳ್ತಾರೆ D3 ಕಮ್ಮಿ ಆಗೈತಿ, ಒಂದು ಪುಡಿ ಕೊಡ್ತಾರೆ, ಒಂದು ಗುಳಿಗೆ ಕೊಡ್ತಾರೆ. ಅವಾಗ ಏನಾಗುತ್ತೆ? ಸೂರ್ಯನ ಶಕ್ತಿಯಿಂದ, ಅದು ಸೂರ್ಯನ ಶಕ್ತಿಯಿಂದ ತಗೋಬೇಕಾಗಿರ್ತದೆ. ಬಟ್ ಗುಳಿಗೆಯಿಂದ ತೊಗೊಂತೀವಿ ನಾವು, ಪುಡಿಯಿಂದ ತೊಗೊಂತೀವಿ. ಹಂಗೆ
ಈ ಕಾಸ್ಮಾಸ್ ಒಳಗೆ ಇರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿಸು ಏರುಪೇರಾದಾಗ ಇವು ನಮಗೆ ಕೊಡ್ತಾವೆ ಅಷ್ಟೇ. ಅದಕ್ಕೆ ದಿಸ್ ಈಸ್ ಮೋರ್ ಸೈಂಟಿಫಿಕ್ ಅದು ಎಲ್ಲ. ಹೌದಾ? ಅದಕ್ಕೆ ವಿಶ್ವಾಸ ಇಡಬೇಕು. ಅಲ್ಲಿ ಮುಖ್ಯ ಅಂತಂದ್ರೆ ವಿಶ್ವಾಸ ಇರಬೇಕು. ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ವಿಶ್ವಾಸ ಇರಬೇಕು. ಯಂತ್ರ ಆಯ್ತಾ, ಅಲ್ಲಿ ಮಂತ್ರ ಮಾಡಿದ್ರಿ, ಇಲ್ಲಿ ಯಂತ್ರ ಮಾಡಿದ್ರಿ. ಯಂತ್ರ ಅಂದ್ರೆ ಇದರ ಬರೆದ್ರೆ ಯಂತ್ರ ಅಲ್ಲ. ನೀವೇನು ಇದನ್ನ ಹಾಕ್ತಿರಲ್ಲ, ರಂಗೋಲಿ, ಬಾಗಿಲು ಮೇಲೆ ರಂಗೋಲಿ ಹಾಕ್ತಿರಲ್ಲ, ಅದು ಯಂತ್ರವೇ. ಅಲ್ಲಿ ಚುಕ್ಕಿ ಇಡ್ತೀರಿ, ಹಿಂಗೆ ಗೆರಿಗೆ ಬರ್ತೀರಿ, ಕೂಡ್ತೀರಿ. ಅದು ಮತ್ತೇನಲ್ಲ, ನಿಮ್ಮ ಮೊಬೈಲ್ನಾಗ ಮದರ್ ಬೋರ್ಡ್ ಅಂತಿರೋದು ಗೊತ್ತದ? ಮದರ್ ಬೋರ್ಡ್. TV ತೆಗೀರಿ, ಮದರ್ ಬೋರ್ಡ್ ಅಂತ ಐತಿ. ಒಂದು ಚುಕ್ಕಿ ಇಡ್ತಾರೆ, ಒಂದು ಅದು ಏನು ಇದನ್ನ ಮಾಡಿರ್ತಾರೆ, ಸಾಲ್ಡರ್ ತೊಗೊಂಡು ಇದನ್ನ ಮಾಡ್ತಾರೆ. ಅದಕ್ಕೊಂದು ವೈರ್ ಇರ್ತಾರೆ, ಹಿಂಗೆ ಅವು ರಂಗೋಲಿ ಗೆರಿನ ಇರ್ತಾವೆ ಒಳಗೆ. ರಂಗೋಲಿ ಗೆರಿ ಇದ್ದಂಗೆ ಅಂತ ಬೇಕಾರೆ ನೋಡಬೇಕಾರೆ ಹಂಗೆ ಅದು ರಂಗೋಲಿ ಗೆರಿ ಕಾಣಿಸ್ತದೆ. ಇದು ಅಜ್ಞಾತ ಶಕ್ತಿ ಅದು. ಮತ್ತು ನೀವು ರಂಗೋಲಿ ಎಲ್ಲಿ ಹಾಕ್ತೀರಿ? ಹಿತ್ತಲಾಗ ಹಾಕ್ತೀರ, ಮನೆಯಿಂದ ಹಾಕ್ತೀರ? ಹಿತ್ತಲಾಗ ಹಾಕ್ಬೇಕು, ಮನೆ ಬಾಗಿಲೇ ಹಾಕ್ತೀರಿ. ಯಾಕೆ ಹಾಕಿದ್ರಿ? ಒಳಗೆ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ವೈಬ್ರೇಷನ್ಸ್ ಹೋಲಿ ಅಂತ ತಿಳ್ಕೊಂಡು, ನಿಮ್ಮನ್ನು ಸುಡ್ಲಿಕ್ಕೆ ಬಂದವ, ನಿಮ್ಮನ್ನು ಕಾಡ್ಲಿಕ್ಕೆ ಬಂದವ, ನಿಮ್ಮನ್ನ ಮರ್ಡರ್ ಮಾಡ್ಲಿಕ್ಕೆ ಬಂದವ, ಆ ರಂಗೋಲಿ ದಾಟಿ ಬರ್ಲಿಬೇಕಾದ್ರೆ ಅವ್ರ ಮನಸ್ಸು ಚೇಂಜ್ ಆಗುತ್ತೆ. ಈಗ ಒಂದು ಹೊರಗೆ ಬೂದುಗಂಬಳ ಕಟ್ಟಿದ್ದೀರಿ, ನಿಮಗೆ ಮೋಸ ಮಾಡ್ಬೇಕಂತ ಬಂದವ, ಅದ್ರ ಬುಡಕ್ಕೆ ಬಂದ್ರಪ್ಪ ಅಂತಂದ್ರೆ ಅವ್ನ ಮನಸ್ಸು ಚೇಂಜ್ ಆಗುತ್ತೆ. ಪಟಕ ಕಟ್ಟಂತ ಹೇಳಿದ್ ನಾನು ನಿಮ್ಗೆ. ಪಟಕದೊಳಗೆ ಶಕ್ತಿ ಅದ, ಫ್ರೀಕ್ವೆನ್ಸಿ ಅದ. ಅವನ ಫ್ರೀಕ್ವೆನ್ಸಿಯಿಂದ ಅದು ಹೀರ್ಕೊಂತದ್ದು, ಅದು ಅವನ ಫ್ರೀಕ್ವೆನ್ಸಿ ಲಾಸ್ ಆಗುತ್ತೆ. ಅವಾಗ ಅವನ ಭಾವನೆ ಚೇಂಜ್ ಆಗುತ್ತೆ. ಏನ್ ಬೇಕು? ಹೌದಾ? ಅದಕ್ಕೆ ಯಂತ್ರಗಳಲ್ಲಿ ಶಕ್ತಿ ಅದ, ಮಂತ್ರಗಳಲ್ಲಿ ಶಕ್ತಿ ಅದ. ಇವನು ಎರಡು ಕೂಡಿಸ್ಕೊಂಡು ಏನ್ ಮಾಡ್ತಾರ? ತಂತ್ರ ಅಂತಾರ. ಉದಾಹರಣೆಗೆ ಇದ್ರ ಪಟಕ ಕಟ್ರಿ ಅಂದೆ, ಮಂತ್ರ ಅನ್ರಿ ಅಂದೆ, ಇದನ್ನ ಮಾಡ್ರಿ ಅಂದೆ, ರಂಗೋಲಿ ಹಾಕ್ರಿ ಅಂದೆ. ಮಂತ್ರ ಅನ್ನೋದು ಮಂತ್ರ, ಇದು ಯಂತ್ರ ಅನ್ನೋದು ಅದು ಇದು ನ್ಯೂಮರಾಲಜಿಕಲ್, ಇದು ಚೌಕರಿದು ಇದನ್ನ ಮಾಡೋದು, ಇವೆಲ್ಲ ಇವು ಎರಡು ಕೂಡಿಸ್ಕೊಂಡು ಮತ್ತೊಂದಿಷ್ಟು ಮಾಡ್ತಾರಲ್ಲ. ಎಳೆನಾಗ ದೀಪ ಹಚ್ಚ್ರಿ, ಉಪ್ಪು ಹಾಕ್ರಿ, ದೈವಿಕ ಚೂರ್ಣ ಹಾಕ್ರಿ, ಇವೆಲ್ಲ ಮಾಡ್ಬೇಕಲ್ಲ ಮಂತ್ರ. ಇದು ತಂತ್ರ. ಇವು ಎರಡೂ ಕೂಡಿಸ್ಕೊಂಡು ಏನು ಮಾಡ್ತಾರ ಅದಕ್ಕೆ ತಂತ್ರ ಅಂತಾರ. ಅದಕ್ಕೆ ಯಂತ್ರ ಮಂತ್ರ, ಯಂತ್ರ ತಂತ್ರಪ್ಪ. ಅದಕ್ಕೆ ನೀವು ಗಾಬರಿ ಆಗಬೇಡ್ರಿ. ಈಗ ಯಾರ ಮಂತ್ರ ಅಥವಾ ಯಂತ್ರ ತಂತ್ರ ಗಾಬರಿ ಹಾಕಾರ. ಮಂತ್ರ ತಂತ್ರ ಯಂತ್ರನು ನಮ್ಮನಿಗೆ ಹಾಳು ಮಾಡಕ್ಕೆ ಬಂದಾರ ಅಂತ ಕುಂತಾರ. ನೋ, ತಪ್ಪು ತಿಳ್ಕೊಬೇಡ್ರಿ. ಇವತ್ತು ಏನು ಬಾಣಮತಿ ಮಾಡ್ಕೊಳ್ಳೆ ಸತ್ತವಕ್ಕಂತ ತಿಳ್ಕೊಬೇಡ್ರಿ. ಇವತ್ತು ಏನು ಮಾಡ್ಕೊಳ್ಳೋ ವೈರಸ್ ಸ್ತಂಭನ ಆತಂತ ತಿಳ್ಕೊಬೇಡ್ರಿ. ಅವನ ಬುದ್ಧಿ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ, ಅವನ ನಿಮ್ಮ ಕಾಡಾಗಿ ಬರೋದಿಲ್ಲ ಇಷ್ಟ. ಅವನ ಬುದ್ಧಿಯ ಫ್ರೀಕ್ವೆನ್ಸಿ ಲೋವರ್ ಬರ್ತದೆ. ಹೆಂಗೆ BP ಲೋವರ್ ಬರ್ತದೆ, ನಿಮ್ಮ ಹಾರ್ಟ್ ರೇಟ್ ಲೋವರ್ ಬರ್ತದಲ್ಲ, ಹಂಗೆ ಬುದ್ಧಿಯ ಮಿದುಳಿನ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಆ ಭಾವದಿಂದ ಅವನ ವೈರತ್ವ ಕಮ್ಮಿ ಆಗತ್ತಂತ ಭಾವ ಅಲ್ಲಿ ಡೆವಲಪ್ ಆಗುತ್ತೆ. ಆದ ಕಾರಣ ಇದರಲ್ಲಿ ವಿಶ್ವಾಸ ಇಡ್ರಿ, ಪ್ರತಿಯೊಂದಕ್ಕೂ ಶರಣಾಗ್ರಿ. ಇದನ್ನ ಬಿಟ್ಟು ನಿಮ್ಗೆ ಗತಿ ಇಲ್ಲ. ಇದನ್ನ ಬಿಟ್ಟು ಏನು ಮಾಡ್ಬಂದ್ರಿ ನೀವು? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮಿಂದ ಏನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ನಿಮ್ಮನ್ನು ಕೊಡ್ತೀನಿ ಬರ್ತಾನ, ಒಬ್ಬ ನಿಮ್ಮನ್ನು ಹಾಳು ಮಾಡ್ಯಾನ, ನೀವು ಅವ್ನು ಹೆಂಗೆ ಎದುರಿಸ್ತೀರಿ? ನಿಮ್ಮ ಕಡೆ ಏನು ಶಕ್ತಿ ಅದು? ಶಕ್ತಿಯಿಂದ ಶಕ್ತಿಯನ್ನು ಸ್ಟಾಪ್ ಮಾಡ್ಬೋದು. ನಿಮ್ಮಲ್ಲಿ ಶಕ್ತಿನೇ ಇಲ್ಲ, ಒನ್ ಮ್ಯಾನ್ ಶೋ ಆಗಿಬಿಡುತ್ತೆ. ಅವನದೇ ಶಕ್ತಿ ಜಾಸ್ತಿ ಆಗಿಬಿಡುತ್ತೆ. ಟಕ್ಕರ್ ಕೊಡೋದೇ ಇಲ್ಲ ನೀವು, ಮೆತ್ತಗೆ ಹೌದಲ್ಲ? ಯಾಕೆ ಟಕ್ಕರ್ ಕೊಡ್ಲಿಕ್ಕೆ ನಿಮಗೆ ಫ್ರೀಕ್ವೆನ್ಸಿ ಡೌನ್ ಐತಿ, ಗೊತ್ತಾಯ್ತಲ್ಲ? ಸೊ ಕನಿಷ್ಠ ನಾ ಹೇಳ್ತಿರಲ್ಲ, ನಿಮಗೆ ಅವನನ್ನು ಎದುರಿಸಲಿಕ್ಕೆ ಶಕ್ತಿ ಇದೆ. ಅದಕ್ಕೆ ಇವರು ನಾರದರು ಹೇಳ್ತಾರೆ, ಅಹಿಂಸೆ ಹೇಳಿದಾಗ ಒಂದು ಕಾಡಿನಾಗ ಒಂದು ಸರ್ಪ್ ಇರುತ್ತಂತೆ, ಎಲ್ಲರಿಗೂ ಭಾಳ ಬುಸ್ ಅಂತ ಎದುರಿಸುತ್ತಂತೆ, ಎಷ್ಟು ಮಂದಿ ಕಡಿದುತ್ತಂತೆ. ಅದಕ್ಕೆ ಆ ದಾರಿಗೆ ಯಾರು ಹೋಗ್ತಿದ್ದಿರಂತೆ. ಹೌದಾ? ದಾರಿಗೆ ಯಾರು ಹೋಗ್ತಾರ? ಒಮ್ಮೆ ನಾರದ್ರ ಆ ದಾರಿಗೆ ಹೊಂಟ್ರಂತೆ. ನಾರದ್ರೆ ಅಲ್ಲಿ ಹೋಗ್ಬೇಡ್ರಿ, ಈ ಬರ ಇರೋದಂತೆ. ಯಾಕೆ? ಒಂದು ದೊಡ್ಡ ಸರ್ಪ, ಅದು ಕಾಳಿನ ಸರ್ಪ ಅಂದದು. ನನಗೇನು ಮಾಡೋದು ನಡೀತು ಓದಿತ್ತು, ಬಂತು ಕಾಳಿನ ಸರ್ಪ. ನಾರದ ತಮ್ಮ ನಾರದ ದಿವ್ಯಶಕ್ತಿ ಇತ್ತು. ಹೌದಾ? ಈ ಇಲ್ಲಿ ನೋಡ್ರಪ್ಪ, ಯಕ್ಷ, ಕುಬೇರ, ಗಂಧರ್ವ, ಕಿನ್ನರ, ಕಿಂಪುರುಷ, ವೀರಭದ್ರ, ನಂದಿ, ಭೃಂಗಿ, ಇವೆಲ್ಲ ಏನದ, ಇವರೆಲ್ಲ ಕಾಸ್ಮಾಸ್ನಲ್ಲಿ ಶಕ್ತಿ ತಗೊಂಡು ರೂಪುಗೊಂಡವ್ರು. ಅವರು ಶಿವ ರೂಪುಗೊಂಡವ, ರಾಮ ರೂಪುಗೊಂಡವ. ರಾಮ ಯಾಕೆ ಅವತಾರ ತಾಳಿದ? ಅವತಾರ ತಾಳಿದ ಅಂತಾರ. ಅವತಾರ ಹೆಂಗೆ ತಾಳ್ತಾರ ಅವರು? ಅವತಾರ ಹೆಂಗೆ ತಾಳ್ತಾರಪ್ಪ ಅಂತಂದ್ರೆ ಅತ್ಯಾಚಾರ ಹೆಚ್ಚಾಗುತ್ತೆ, ಕೆಡಿಸಲಿಕ್ಕೆ ಹೆಚ್ಚಾಗುತ್ತೆ. ಹೌದಾ? ಕಂಟಕ ಕೊಡೋರು ಜಾಸ್ತಿ ಹಾಕಾರ. ಅಲ್ಲಿ ಗದ್ದೆ ಯಾಗಾದಿ ಮಾಡ್ತಿದ್ರು, ಕೆಲ್ಸಕ್ಕೆ ಬಂದ್ರಿಲ್ಲ, ಅವಾಗ ಎಲ್ಲರೂ ಬ್ರಾಹ್ಮಣರು ಎಲ್ಲರೂ ಬೇಡ್ಕೊಂಡ್ರು, ದೇವ್ರ ಹಿಂಗಾದ್ರೆ ಹೆಂಗೆ ಅಂತ. ಅವಾಗ ದೇವ್ರು ಬರ್ತಾನೆ ತಾಳಗ, ರೂಪ ತಾಳಿ ಬರ್ಲಿಕ್ಕೆ ಶಕ್ತಿ ಇಲ್ಲ. ದೇವರು ಅವರ ಫ್ರೀಕ್ವೆನ್ಸಿ ತೊಗೊಂಡ,
ಅವರ ಪ್ರಿಫರೆನ್ಸ್ ಇಟ್ಕೊಂಡು ಒಂದು ರೂಪವನ್ನು ಕೊಟ್ಟ, ಅದು ರಾಮ. ಕಂಸ, ಜಲಂಧರ ಅವರೆಲ್ಲ ತಯಾರ ದಾಪಡೆ ಹೋದಾಗ ದೇವರು ಎಲ್ಲರ ಮಂದಿ ಕೇಳ್ಕೊಂಡು ಎಷ್ಟು ಕಷ್ಟ ಕೊಡ್ತಾರೆ, ನಮ್ಗೇನು ಮಾಡ್ಲಿಕ್ಕೆ ಆಗುದು ದೇವ್ರ, ಇವನು ಏನು ಮಾಡಿ ಹಶಪ್ ಮಾಡು. ಕೃಷ್ಣನ್ ಹುಟ್ಟಿಸಿದ ಒಂದು ಅದ್ವಿತೀಯ ಶಕ್ತಿ ವರ್ಕೌಟ್ ಮಾಡ್ತದ. ನೀವು ಒಂದು ಒಂದು ಫಂಟಾಸ್ಟಿಕ್ ಇದಂದ್ರೆ ಒಬ್ರು ಬಂದ್ರು ಬೆಂಗಳೂರವರ, ಆಕೆ ಇಡ್ಲಿ ವ್ಯಾಪಾರ ಮಾಡ್ತಿದ್ರು. ಇಡ್ಲಿ ಕಲ್ಸನ್ನ ಅವನ್ನೆಲ್ಲ ಚಂದ ವ್ಯಾಪಾರ ನಡೆದು ಇನ್ನೇನು ಎಲ್ಲ ಸಾಲ ಬಿಟ್ಟಿಸಿ ಇನ್ನೇನು ಒಂದು ಕೈಯಾಗ ಬಂತು, ನಾ ಚಂದಿಗೆ ಇರ್ಬೇಕು ಅನ್ನೋದ್ರಿಗೆ ಒಬ್ಬ ಗುಂಡ ಗಂಟು ಆಕೆಗೆ. ಸಂಜೆ ಒಂದು ಬರಾವ 10,000 ವ್ಯಾಪಾರ ಬಂದು 2,000 ಕೊಡಂತ ಇಸ್ಕೊಂಡವ. 10,000 ದುಡಿಬೇಕು, 2,000 ಇಸ್ಕೊಂಡವ. ಈಗೀಗ ಶಕ್ತಿ ಇಲ್ಲಲ್ಲ. 4 ಮಂದಿ ಹೇಳಿದ್ರು ಅವ್ನು ತಂಟಿ ಕೊಡ್ತೀರಿ ಕೊಟ್ಬಿಟ್ಟು ಸುಮ್ಮನೆ ಹಿಂಗ. ಆಕೆ ನನ್ನ ಕಡೆ ಬಂತು ಗುರುಜಿ ಎಲ್ಲ ಬರೋಬ್ಬರಿ ತಂದಾಗಿ ಒಬ್ಬ ನೋಡ ಒಳ್ಳೆ ಗಂಟು ಬಿದ್ದಾಂಟು ಗುರುಜಿ, ಏನು ಕಂಟ್ರೋಲ್ ಮಾಡೋಕ್ಕೆ ಇದ್ದಾನೆ, ನಿಮ್ಮ ಕಡೆ ಏನು ಮಾಡೋಕ್ಕಾಗುತ್ತೆ ಅಂತಂದು. ನನಗೂ ಇಂಥವು ಒಮ್ಮೆ ನಾ ಸ್ಟಾರ್ಟಿಂಗ್ ಇದು ಹೆಂಗಾಗತ್ತಪ್ಪ ಅಂತ ಗಲಿಬಿಲಿ ಬಡ್ತೀನಿ ನಾನು ಕೂಡ, ಹೌದಾ. ಆದರೂ ನಾನು ಕಲ್ತಂಥ ಕೆಲ ವಿದ್ಯೆಯನ್ನು ಬಳಸಿ ಒಂದು ಮಂತ್ರ ಕೊಟ್ಟೆ, ಒಂದು ತಂತ್ರ ಹೇಳಿದೆ, ಇದನ್ನು ಮಾಡಮ್ಮ ಗ್ಯಾರಂಟಿ. ಆಕಿನೂ ಅವಿಶ್ವಾಸದಿಂದ ಹೋದಕ್ಕೆ ಅವನು ದೊಡ್ಡ ಗುಂಡಾತನ ಏನು ಆಗ್ತದೆ ನೋಡೋನು, ಅದನ್ನು ನಮಗೆ ಇಟ್ಟು ಹೋದಾಗಿ ಹೋಗಿ 3 ತಿಂಗಳು ಆಗಿಲ್ಲ. ನಾ ಹೇಳಿದ ಮಂತ್ರ ಜಪ್ಸಾಗತ್ತಲ್ಲ, ನಾ ಹೇಳ್ದೆ ಮಾಡಕತ್ತಲ್ಲ. ಮುಂದೆ ಏನಾಗ್ತಪ್ಪ ಅಂದ್ರೆ 3 ತಿಂಗಳು ದಾಟಿ 1 ವಾರ ಆಗಿಲ್ಲ. ಆಕಿನ ಕಡೆ ಅವ ಪಟ್ಟ ವಸೂಲಿ ಏನು ವಸೂಲಿ ವಸೂಲಿ ಮಾಡಕ್ಕೆ ಬಂದಾನ. ಆ ಹೊತ್ತಿನಾಗ ಒಂದು 7-8 ಮಂದಿ ಗುಂಡಗಳು ಬಂದು ದಾಣ್ ಇಕ್ಕರಿಸಿ ಹೋಗ್ಬಿಟ್ರು ಪಟಕನ. ಅವನ್ನ ವಿಶ್ವನಾಗ ಬಂದ ಅವನ್ನ ಮುಂದೆ ಏನಾಯ್ತಂತಂದ್ರೆ ಅವ ಯಾರನ್ನೋ ಹೊಡ್ಯಾಕ್ ಬಂದಾರ, ಅವ್ರು ಇವ್ರು ಹೊಡೆದಾರ. ಅವ ಅವ್ರ ಗುಂಡಾದೊಳಗ ಯಾರನ್ನೋ ಹೊಡ್ಯಾಕ್ ಬಂದು ಇವ್ರು ಹೊಡೆದಾರ. ಅವ ಗುಂಡದವ ಲೇ ಇವ ಅಲ್ಲೇ ಅವ ಇವ ಹನುಮಂತಿವ ಅಂತಂತಾನ. ಇವ್ ನಾವು ಇರ್ಬಾರ್ದು ತಗೊಂಡು ಹೊಡೆದ್ಬಿಟ್ಟಾರ. ಅದು ಹೊಡೆದ್ಬಿಟ್ರು, ಸತ್ಯನಾಶ ಆಗ್ಬಿಟ್ರು. ಅವನ ಇವ ಹಿಂಗ ಅಳಗಾಡ್ಕೊಂತ ಎದ್ದ. ಮುಂದೆ ಆಕಿನ ಕಡೆ ಬರಲೇ ಇಲ್ಲ. ಏನಾಯ್ತು ಈಗ? ಇದಕ್ಕೇನು ಉತ್ತರ ಕೊಡ್ತಾರೆ ಹೇಳಿ? ಯಾವ ಶಕ್ತಿ ಇದಕ್ಕೆ ಆಗಿದ್ದ ಮತ್ತ ಹೇಳೋದು? ಹಿಂಗೆ ರಾಕ್ಷಸರನ್ನ ಕಡಿಮೆ ಮಾಡಕ್ಕ ಒಳಗಿನ ಪೇನ್ ಏನದಲ್ಲ, ನಾ ಹೆಂಗ್ ಮಾಡಲಿ ದೇವ್ರ ಈ ಆರ್ತನಾದ ಏನದಲ್ಲ ವಾಸ್ಪಾಸ್ ಹೋಗ್ತದ, ವಾಸ್ಪಾಸ್ ಹೋಗ್ತದ. ಅವಾಗ ಪರಮಾತ್ಮ ರಾಮನ್ ಕಳಿಸ್ತಾನ. ಗುರುಜಿ, ಆ ವಿಚಾರದಲ್ಲಿ ತನುಜ್ ಅವರ ಫ್ರೆಂಡ್ ಇದು ಗೋಲ್ಡ್ ಅಂತ ಇದಾಗಿತ್ತು, ಒಂದು ಅದ್ಭುತ ಚಮತ್ಕಾರ ನಮ್ಮ ಕಣ್ಮುಂದೆ ನಡೆದಿದ್ದು. ಅದಕ್ಕೆ ಹೇಳಿ ಅಂತ ನಾವು ಒಂದು ಕಾರ್ಡ್ ಯಾವ ನೀವು ಕೇಳ್ತಿರಲ್ಲ, ಒಂದು ಏನೋ ಕಳೆದಿರ್ತ ಸಾಮಾನು, ಅದು ಕಳೆದಿರ್ತೈತಿ, ಕಳೆದು ಹೋಗಿರ್ತಾವ. ಅದಕ್ಕೆ ಒಂದು ಅವ್ರ ಗೆಳತಿ, ನಮ್ಮ ತನುಸರಿ ಗೆಳತಿ, ಒಂದು ಅವರು ಒಂದು ದೊಡ್ಡ ಕಥೆ ಅದು. ಈಗ ಎಲ್ಲ ಅಲ್ಲೇ ಟ್ರೆಜರಾಗಿ ಇಟ್ಟರಪ್ಪ ತುಡುಗ ಹಾಕೋ ಅಂತ ತಿಳ್ಕೊಂಡು ಎಲ್ಲೇ ಜೀರಿಗೆ ಸಾಸಿ ಬಾಕ್ಸ್ ಇಟ್ಟಾರ. ಒಂದು 5-6 ತೊಲೆ ಬಂಗಾರ, 5-6 ತೊಲೆ ಬಂಗಾರ. ಅಂದ್ರೆ ಜೀರಿಗೆ ಸಾಸಿ ಯಾರು ಬಿಟ್ಟದ್ರಲ್ಲ, ಯಾರು ಬಿಡ್ತಾರೆ ತುಡುಗ್ ಬಂದು ಅಂತ ಇಟ್ಟಾರ. ಮುಂದೆ ನೆಕ್ಲೆಸ್ ಇಟ್ಟದ್ರಾಗ ಮುಂದೆ ಅವ ಗಾಂಡಿ ಏನ್ ಮಾಡಿ ಇದೆಲ್ಲ ಹಳಸೆ ತೀಸಾಗೈತಿ ಅಂತ ತಿಳ್ಕೊಂಡು ಡಸ್ಟ್ಬಿನ್ ಹಾಕ್ಯಾನ. ಅವ್ರನ್ನ ಡಸ್ಟ್ಬಿನ್ ಹಾಕ್ಯಾನ. ಮುಂದೆ ಏನಾಗೈತಿ, ಅವಾಗ ಎದ್ದು ಬಂದು ಡಬ್ಬಿನ ಕಾಲ ಇಲ್ಲ ಡಸ್ಟ್ಬಿನ್ ಹಾಕಿನ. ಈ ಡಸ್ಟ್ಬಿನ್ನು ಮುನ್ಸಿಪಾಲಿಟಿ ತಿಪ್ಪಿಗುಂಡಿ ಮೈಸೂರು ಕಾರ್ಪೊರೇಷನ್ ಹೌದಾ, ಮುನ್ಸಿಪಾಲಿಟಿ ತಿಪ್ಪಿಗುಂಡಿ ಆಗ್ಯಾರ. ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ಹುಡುಗ್ಯಾಡಿಸಿ ಇದು ಮಾಡಿ ಸಿಗಲೇ ಇಲ್ಲ. ಬಟ್ ನಾನದ ಆಕಿಗೆ ಒಂದು ಮಂತ್ರ ಕೊಟ್ಟಿದ್ದೆ. ಇದಕ್ಕೆ ಏನು ಉತ್ತರ ಕೊಡ್ತೀರಿ ಹೇಳಿ? ನಿಮ್ಮಲ್ಲಿ ಏನು ಉತ್ತರ ಅದ? ಆಕೆ ಹೇಳಿದ್ದು 3-4 ತಿಂಗಳಾಯ್ತು, ಮಾಡೇ ಮಾಡೋದು. ಗುರುಗಳ ಕಡೆ ಹೋಗಿದ್ವಿ, ಏನಾಗಲೇ ಇಲ್ಲ ಅಂತ ಕೈ ಬಿಟ್ಟಿದ್ರು. ಒಂದು ಫೈನ್ ಡೇ ವಾಟ್ಸ್ಯಾಪ್ನಾಗ ಒಬ್ಬಾಕಿ ಹುಡುಗಿ ಒಂದು ಅದನ್ನ ಆ ನೆಕ್ಲೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡಾಳ. ಆ ನೆಕ್ಲೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡು ವಾಟ್ಸ್ಯಾಪ್ನ ಬಿಟ್ಟಾಳ. ಈಕಿಗೆ ಬೀಳ್ಬೇಕಾ, ಆಕಿಗೆ ಕಳ್ಕೊಂಡು ಆಕಿಗೆ ನನ್ನ ನೆಕ್ಲೆಸ್ ಅಂತ ತಿಳ್ಕೊಂಡವ್ರು. ಅದಕ್ಕೆ ಪತ್ತ ಹಚ್ಚಿ ಹಾಕೊಂಡು ಹೋದ್ರಪ್ಪ, ಹೊಳಿ ಕೊಟ್ರು. ಇದಕ್ಕೇನಂತೀರಿ? ಇದಕ್ಕೆ ಏನಂತ ಹೇಳಿದ್ರಿ? ಚಮತ್ಕಾರ ಹೌದಲ್ಲ ಇದು? ಕಾರ್ತಿವೀರಾಜನ ಮಂತ್ರ ಅಂತ. ಇಲ್ಲ ಅದಲ್ಲ, ಕಾರ್ತಿವೀರಾಜನ ಮಂತ್ರ ಬಿಟ್ಟಿಲ್ಲ. ಅದ್ರ ಬಗ್ಗೆ ಹೇಳಿ ನಾನು ಇಷ್ಟು ಅದ್ಭುತ ನೋಡ್ರಿ. ಅದಕ್ಕೆ ನಂಬಬೇಕಂತೀರ, ನಂಬಲಾರಂತೀರ? ಇದಕ್ಕೆ ಹೇಳಿರ್ಬೇಕು. ಇದಕ್ಕೇನು ಉತ್ತರ ಕೊಡ್ತಾರೆ? ನಾನು ಮಂತ್ರ ಕೊಟ್ಟಿದ್ದಕ್ಕ, ಅಕಿ ಮಾಡಿದ್ದಕ್ಕ, ಆ ಗುಂಡಾಗ ದೊಡ್ಡ ರೌಡಿ ಅವ ಇದು ಗಲ್ಲಿದು ಬಂದು ಬಡ ಅವರೇ ಹೊಡಿಬೇಕು.
ಗುರುಜಿ ಅದು ರೋಲ್ಡ್ ಗೋಲ್ಡ್ ಅಂತ ಅವರ ಇದು ಅವರು ರೋಡ್ಗೋಡ್ ಅಂತ ತಿಳ್ಕೊಂಡ್ರು ಅವರು ಹಿಂಗ್ಯಾಂಗ್ ಬೀಳ್ತಾವು ಇವು ರೋಡ್ಗೋಡ್ ಅಂತ ತಿಳ್ಕೊಂಡು ಹಾಕೊಂಡು ಫೋಟೋ ತರ್ಸ್ಕೊಂಡ್ರು ಆಕೆ ಆಕ್ಚುಲಿ ಬಂಗಾರ ಇಲ್ಲ ಅದು ಆಕ್ಚುಲಿ ಒಂದು ಬಂದಿತ್ತು, ನಾನು ಅದನ್ನ ವಾಟ್ಸಪ್ ಅಲ್ಲಿ ನೋಡಿದ್ದು, ಅದಕ್ಕೆ ಕಳೆದೋಗಿದ್ದು ವಾಟ್ಸಪ್ ಅಲ್ಲಿ ಬಂದಿತ್ತು. ನಾನು ಇನ್ನೂ ಒಂದು ಫಂಟಾಸ್ಟಿಕ್ ಥಿಂಗ್ ಹೇಳ್ತೀನಿ ನಾನು. ಗುಂಡ್ಲಪೇಟೆ ಯಾರದರಲ್ಲಿ ನೀವ ಗುಂಡ್ಲಪೇಟೆ ಹತ್ರ ಒಂದು ಸಣ್ಣ ಹಳ್ಳಿ ಬರ್ತೀರಿ, ಅದು ಯಾವುದೇ ಹಳ್ಳಿ ಹೇಳ್ಯಾರ, ಅಲ್ಲಿಂದ ಒಬ್ಬಕ್ಕೆ ಹೆಣ್ಮಳು ಬಂದು ಹೆಣ್ಮಳು ಬಂದು ಅವಳ ಮಗಳಿಗೆ ಅವಳ ಮಗನಿಗೆ ಅಸಾಧ್ಯ ರೋಗ ಇತ್ತು, ಯಾರ್ಯಾರು ಕಮ್ಮಿ ಮಾಡೋಂಥ ಡಿಸೀಸ್ ಇತ್ತು. ಅವಾಗ ಎಲ್ಲ ಕಡೆ ತೋರ್ಸ್ಯಾರ. ಬೆಂಗಳೂರಾಗ ಒಬ್ಬರ ಕಡೆ ಬಂದ್ರಂತ ತೋರ್ಸಾಕ ಲಾಸ್ಟಕ್ಕೆ. ಅವಾಗ ಅಂದ್ರಂತ ಇಲ್ಲೇ ಅಮೇರಿಕಾದ ಒಬ್ಬ ಡಾಕ್ಟರ್ ಅದನ್ನ ಅವ ಒಬ್ಬನೇ ಮಾಡೋದಿದ್ದಾನ ಅಂತ ಹೇಳ. ಅವ ಒಬ್ಬನೇ ಮಾಡೋದು, ಇಲ್ಕಂದ್ರೆ ಸಾಧ್ಯನೇ ಇಲ್ಲ, ನಿಮ್ಮ ಮಗ ಎಷ್ಟು ಇರ್ತಾನೆ ಇರ್ಲಿತ್ತು. ಆಕೆ ನನ್ನ ಕಡೆ ಬಂದಿತ್ತು. ಇದು ಭಾಳ ರೋಮಾಂಚಕರಿ ಅದ. ಇದು ಅದ್ರ ದೇವ ಹೆಂಗೆ ರಕ್ಷಣೆ ಮಾಡ್ತಾನ, ಇದು ಹೆಂಗೆ ವರ್ಕೌಟ್ ಆಗುತ್ತೆ ನೀವೇ ಡಿಸಿಷನ್ ಮಾಡಿ ಬಂದ್ರೆ ನನಗೂ ಆಶ್ಚರ್ಯ ಅನ್ನಿಸ್ತು. ಮತ್ತು ಆ ಡಾಕ್ಟ್ರ್ ಕಡೆ ಹೋಗಕ್ಕೆ ತಾಕತ್ತಿಲ್ಲ, ಈಕೆ ಬಡವಿ. ಹೌದಾ, ಒಂದು ಮಂತ್ರ ಕೊಟ್ಟೆ, ಆರೋಗ್ಯದ ಮಂತ್ರ ಕೊಟ್ಟೆ. ಮತ್ತೊಂದು ದೈವಿ ಸಹಾಯ ಮಾಡ್ಕೊಳ್ತಕ್ಕಂಥ ಟೆಕ್ನಿಕ್ ಹೇಳಿದೆ, ಮಾಡಿದ್ದು. 6 ತಿಂಗಳದು ಗುರುಗಳ ಒಟ್ಟು ಏನೂ ಆಗೋಲ್ರಿ, ಏನೂ ತೋರ್ಸವಲ್ದು ನಮಗೆ, ಯಾಕಡೆ ಯಾರು ಹಚ್ಕೊಳ್ಳವಲ್ರು, ನೀವ್ರ ಮಂತ್ರ ಕೊಟ್ಟರೆ ಏನೂ ಆಗೋಲ್ದು. ಎಷ್ಟು ಫಂಟಾಸ್ಟಿಕ್ ಅಂದ್ರೆ ಊಟಿ ದಾರಿ ಅದು ಗುಂಡ್ಲಪೇಟೆ ಅಂತಂದ್ರೆ ಊಟಿ ದಾರಿಗೆ ಯಾವುದೋ ಒಂದು ನನ್ನ ಬರ್ಕೊಂಡಿನಿ. ಅದು ಊಟಿ ದಾರಿಗೆ ಒಂದು ದೊಡ್ಡ ಒಂದು ಟೂರಿಸ್ಟ್ ಹೋಗಿರ್ತಾರಲ್ಲ, ಒಂದು ಟೂರಿಸ್ಟ್ ಬಸ್ಸು ಅಕ್ಕಿ ಗುಡಿಸಲು ಮುಂದನ ಕೆಟ್ಟ ನಿಂತ್ಬಿಟ್ಟತೆ. ಕೆಟ್ಟ ನಿಂತೈತೆ. ಕೆಟ್ಟ ನಿಂದ ಎಲ್ಲರೂ ಕೆಳಗಿಳಿದ್ರು. ಆದರೆ ಫಾರಿನರ್ಸ್ ಬೈಕ್ ನಿಂತಿದ್ರು. ಆ ಫಾರಿನರ್ಸ್ ಹಿಡಿದ್ರೆ ಕೂಡ ಎಲ್ಲರೂ ಕೆಳಗಿಳಿದ್ರು. ಮತ್ತು ಖಾಲಿ ಒಂದು 2-3 ತಾಸು ಹಿಡಿತಿದ್ದೆ ಅಂತಂದ್ರು. 2 ತಾಸು ಬಂದರು. ಈ ಗುಡಿಸ್ಲಿಕ್ಕೆ ಬಂದು ನೀರದ ಅದ ಅಂತ ನಮ್ಮ ಹುಡುಗಿ ನೀರು ಬೇಕಾಗೈತೆ ಅಂದ್ಕೊಂಡು ಒಂದು ಗುಡಿ ಕೇಳಕ್ಕೆ ಬಂದ. ನನ್ನ ಬಾರಯ್ಯಪ್ಪ ಅಂತ ಕೂಡಿಸ ನೀರು ಕೊಟ್ಟ. ಅದನ್ನು ಆ ಹುಡುಗನ ಮಕ್ಕೊಂಡಿದ್ದು ನೋಡ್ಯಾನ. ಇದೇನಿದು ಹಿಂಗ್ಯಾಕೆ ಮಕ್ಕೊಂಡಿತ್ತು? ಇಲ್ಲಪ್ಪ ಹಿಂಗೆ ಭಾಳ ತ್ರಾಸಾಗೈತಿ, ಒಬ್ಬರು ಅಮೇರಿಕ ಡಾಕ್ಟರ್ ಅಂತ ಅವನಿಂದ ಕಮ್ಮಿ ಆಗುತ್ತೆ ಅಂತ ಹೇಳ್ಯಾರ. ಮೂರ್ತಿ ಇದನ್ನು ಮಾಡಿ ಎಲ್ಲ ನೋಡಿ ನಿನ್ಗೆ ಒಂದು ಅಡ್ರೆಸ್ ಕೊಡ್ತೀನಿ, ಬೆಂಗಳೂರಿಗೆ ಬಾ, ನಾನು ತೋರಿಸ್ತೀನಿ ಅಂತ ಹೇಳಿ ಅಡ್ರೆಸ್ ಕೊಟ್ಟು ಅಣ್ಣ ಇನ್ನು 5 ದಿವಸ ಬೆಂಗಳೂರಿಗೆ ಬಾ, ನಾನು ಇದು ಮಾಡ್ತೀನಿ, ಒಂದು ದವಾಖಾನೆಗೆ ನಾ ಇರ್ತೀನಿ, ಅಲ್ಲೇ ಒಬ್ಬರಿಗೆ ಬಿಜಿ ಕೊಡ್ತೀನಿ ಅಂದ್ಕೊಂಡು ಹೇಳೋದು. ಹೋಗ್ಯಾಳಾಕಿ ಈಗಿನ ಹೆಸರೇ ಈಗಿಂದ ಚೀಟಿ ನೋಡ ಒಟ್ಟರು ಒಳಗೆ ಬಿಟ್ಟಾರ. ಡಾಕ್ಟರ್ ಆಪ್ರೇಷನ್ ಮಾಡೋಣ. ಆ ಡಾಕ್ಟರ್ ಯಾರು ಬಂದ್ರೆ ಅಮೇರಿಕ ಡಾಕ್ಟರ್, ಅಲ್ಲಿ ಟೂರಿಗೆ ಬಂದಿದ್ದು. ಅಮೇರಿಕ ಡಾಕ್ಟರ್ ಟೂರಿಗೆ ಬಂದು ಅಲ್ಲಿ ಆಕಿನ ಮನೆ ಮುಂದೆ ಗಾಡಿ ಕೆಟ್ಟು ನೀರು ತರಕ್ಕೆ ಹೋಗಿ ಅದು ನೋಡಿ ಆ ಹುಡುಗನ್ ನೋಡಿ ಬಾ ಅಂತ ಹೇಳಿ ಅವ್ ಗೊತ್ತಾದ ಅವಾಗ. ಅದು ನಾನೇ ಅಂತ ಹೇಳಿಲ್ಲ ಅವ್ರಿಗೆ, ಅಷ್ಟ ಬಾ ಅಂತ ಹೇಳಿದ ಅಷ್ಟೇ. ಬಂದಾನ ರಿಪೇರ್ ಅವು ಎಲ್ಲ ಇದು ಕೊಟ್ಟ. ಈಗ ಆರಾಮದ ಹುಡುಗ. ಆಕೆ ಬಾರಿ ನೆನೆಸ್ತಾನೆ ನನಗೆ, ಯಪ್ಪ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಅಪ್ಪ ಅಂತ ತಿಳ್ಕೊಂಡು ಅಂದು. ಇದಕ್ಕೆ ಏನು ಉತ್ತರ ಕೊಡ್ತೀನಿ ಹೇಳಿ ನನ್ನ ಪ್ರಶ್ನೆ. ಏನು ಚಮತ್ಕಾರ ಆಯ್ತು? ಯಾರು ಮಾಡಿದ್ದನ್ನ? ಯಾವ ಶಕ್ತಿ ಮಾಡಿದ್ದು? ಉತ್ತರ ಕೊಡ್ರಿ. ಆ ಗುಂಡಾಗ ಹೆಂಗೆ ಇದಾಯ್ತು? ಈ ಡಾಕ್ಟರ್ ಕಡೆಯಿಂದ ಹೆಂಗೆ ಸಹ ಸಿಕ್ತು? ಮಾಡಿದವರು ಯಾರು? ಬಿಯಾಂಡ್ ಇಮ್ಯಾಜಿನೇಷನ್. ಇಟ್ ಇಸ್ ಆಲ್ ಊಹಿಗೆ ಮೀರಿದ್ದಿದ್ದು. ಅದಕ್ಕೆ ನಂಬರಿ ಪೂರ್ಣ ನಂಬರಿ. ಅರಿಬರೇ ನಂಬರಿ. ನಂಬಿಕೆಗಳ ಶಕ್ತಿ ಇದೆ. ನಾನು ಅದಕ್ಕೆ ಪದೇ ಹೇಳ್ತಿರ್ತೀನಿ, ನೀವು ಅರಿಬರಿ ಹೆಂಗೆ ನಂಬ್ತೀರಪ್ಪ ಅಂತಂದ್ರೆ ನಂಬಿಕೆಗಳು ಎಷ್ಟು ಶಕ್ತಿ ಇದಪ್ಪ ಅಂದ್ರೆ ನಾವು ನಂಬಿದಂಗೆ ಮಾಡ್ತೀವಿ, ನಂಬಿರೋದಿಲ್ಲ. ಅದಕ್ಕೆ ನಾನು ಕಾಶಿದೊಂದು ಉದಾಹರಣೆ ಕೊಡ್ತೀನಿ. ಏನು ಕಾಶಿ ಉದಾಹರಣೆ ಕೊಡ್ತೀನಪ್ಪ ಅಂದ್ರೆ, ಕಾಶಿ ವಿಶ್ವನಾಥನ ಪೂಜಾ ಲಭ್ಯ ಇತ್ತು. ಅವ್ನು ದಿನ ಮುಂಜಾನೆ 9ಕ್ಕೆ ಪಾಳ್ಯ ಒಂದು, ಹೌದಾ? ಅವ 8 ಗಂಟೆಗೆ ಊಟ ಮಾಡಿ ಮೊಸರು ಚಪಾತಿ, ಮೊಸರು ರೊಟ್ಟಿ ಊಟ ಮಾಡಿ ಬರಬೇಕು. ಈ ಮೊಸರು ಕಾಶಿಯ ಗಂಗಾ ನದಿಯ ಆಚೆ ಇರ್ತಕ್ಕಂಥ ಹಳ್ಳಿಯಿಂದ ಬರ್ತಿತ್ತು. ಆಕೆ ದಿನ ನಾವಣೆ ಕುಂತ್ಕೊಂಡು ಬರಾಕೆ 1-2 ದಿವಸ ದಿನ ಆಕೆ ಲೇಟ್ ಆಗ್ಬರಾಕತ್ತಿದ್ದು. ಇವ ಹಚ್ಚಿ ಬೇದ. ನಾನಾರ ಮತ್ತು ನನಗೆ ಅಲ್ಲಿ ಪೂಜಾರಿ, ನಾನು 8 ಗಂಟೆಗೆ ಬಾಗ್ಲತ್ತೆ 9 ಗಂಟೆಗೆ ಅರ್ಚನಾ ಇದು ಮಾಡಬೇಕು, ಅಭಿಷೇಕ ಹಿಂಗೆ ಅಂತ ಓದಿರೋದು. ಯಪ್ಪ ನಾನು ಏನು ಮಾಡಲಿ? ಅವ್ರ ಮಂದಿ ನಾವೇ ಕುಂತವ್ರು ಒಟ್ಟು ತುಂಬ ಮಾಡಿ ಬಿಡ್ತಾರನ್ರಿ ಅರ್ಧ ಅಂದ್ಕೊಂಡು. ಜನ ಮಂಗ್ಯಾನಂತಂಗೆ ಒಯ್ದು ವಿಶ್ವನಾಥ ಅಂದ್ಕೊಂಡ ಬಂದ್ಬಿಡು, ಗಂಗಾ ದಾರಿ ಬಿಡ್ತಾಳ, ಬಂದ್ಬಿಡ್ತಿ ಅಂದಂತ ಅಂದ್ಬಿಟ್ನಂತ. ಮರುದಿವ್ಸ ಆಕಿ ಬರೋಬ್ಬರಿ 8ಕ್ಕೆ ಬಂದ. ಕರೆಕ್ಟ್. ಇಲ್ಲಗಳು ಬಂದಿರಿ ಹೊತ್ತಂದ. ಯಪ್ಪ ಮತ್ತೆ ನಿನ್ನ ಹೇಳಿದ್ದೀನಿ ನೀನು ಅಂತ.
ಏನು ಹೇಳಿದ್ದೆ ವಿಶ್ವನಾಥ ವಿಶ್ವನಾಥ ಅಂದ್ಕೊಂಡು ನದಿ ಬಾ ಅಂತ ಹೇಳಿದ್ದಿ ಹಂಗೆ ಬಂದ್ಯಾ ಅಂತಂದ. ಏ ಮಂಗ್ಯಾನಂತಕ್ಕೆ ನಾ ಹಂಗೆ ನೈಸಾಡಿ ಹೇಳಿದ್ದೆ, ನೀನು ಸುಳ್ಳು ಹೇಳ್ತೀನಿ ಅಂತಂತ. ಯಪ್ಪ ಬಾರ ಯಪ್ಪ ಅಂತ ಅಚ್ಚಿನ ಕರ್ಕೊಂಡು ಹೋದ್ಲಕ್ಕೆ. ವಿಶ್ವನಾಥ ವಿಶ್ವನಾಥ ಅಂತ ತಿಳ್ಕೊಂಡು ನಡ್ಕೊಂಡು ಆ ದಂಡಿಗೆ ಹೋಗ್ಬಿಟ್ಲು. ಇವಾಗ ಆಶ್ಚರ್ಯ, ಎಲ್ಲ ಇವನ ಅಂದವ ಎಂತದಿದು ಅಂತ ತಿಳ್ಕೊಂಡು ಅಂದ. ನಾನು ನೋಡೇ ಬಿಡ್ತೀನಿ ತಡೆದು ಕಂಚಿ ಪಚ್ಚೆ ಇರಿಸಿದ ವಿಶ್ವನಾಥ ವಿಶ್ವನಾಥ ದಮಕ್ಕೆ ಮುಳಿಬಿಟ್ಟ. ಏನಂತ ಹೇಳಿ ಇದೆ ಆಕೆ ನಂಬಿದ್ಲು. ಇವನಿಗೆ ತಾನೇ ಹೇಳಿದ ಹೇಳಿಕೆಗೆ ನಂಬಿದ್ದಿಲ್ಲ. ಸುಮ್ಮನೆ ಹೇಳ್ತಾರೆ ಈಗೆಲ್ಲ ನಾವೆಲ್ಲ ಅದ್ಮೇಲೆ ಯೂಟ್ಯೂಬರ್ಸ್ ಎಲ್ಲ ನನ್ನೇ ಹಿಡ್ಕೊಂಡು ನಾವೆಲ್ಲ ನಿಮ್ಗೆ ಹೇಳ್ತೀರ ಅಷ್ಟೇ, ನೀವು ನಂಬ್ತೀರ ಅಷ್ಟೇ, ನೀವು ಉದ್ಧಾರ ಆಗ್ತೀರಿ, ನಾವು ಉದ್ಧಾರ ಆಗೋದಿಲ್ಲ. ಯಾಕೆ ನಮ್ಗೆ ನಂಬಿಕೆ ಇಲ್ಲ. ನಾವು ನಿಮ್ಗೆ ಏನು ಹೇಳ್ತೀವಿ ನಮ್ಮ ಮ್ಯಾಗ ನಮಗ ನಂಬಿಕೆ ಇರೋದಿಲ್ಲ. ನಿಮಗೆ ಹೇಳಿ ಏನು ಹೇಳ್ತೀವಿ ಅದ್ರ ಮೇಲೆ ನಮ್ಗೆ ನಂಬಿಕೆ ಇರೋದಿಲ್ಲ. ನಂಬಿಕೆ ಇಲ್ದಂಗೆ ನಾ ಹೇಳ್ತೀವಿ, ನಂಬಿ ನೀವು ಗೆದ್ದಿತೀರಿ, ನಂಬಿದೆ ನಾವು ಸೋಲ್ತೀವಿ ಇಷ್ಟ. ಅರ್ಥ ಆಯ್ತು? ಶ್ರೀ ಗುರುದೇವ್.